ಈ ಎಲ್ಲ ಇನ್ಫಾರ್ಮೇಷನ್ಗಳು ನಮ್ಮಲ್ಲಿ ಮೆಮೊರಿ ಆಗಿ ಕ್ರಿಯೇಟ್ ಆಗುತ್ತೆ. ಸೊ ಈ ಮೆಮೊರಿ ಬೇಸ್ ಮೇಲೆ ನಮ್ಮಲ್ಲಿ ಥಾಟ್ಸ್ಗಳು ತಾನಾಗಿ ಅದು ಕ್ರಿಯೇಟ್ ಆಗ್ತಾ ಇರುತ್ತೆ. ಡಿಪೆಂಡ್ ಅಪಾನ್ ಸಿಚುವೇಶನ್, ಡಿಪೆಂಡ್ ಅಪಾನ್ ಸಿನಾರಿಯೋಸ್, ಆ ಥಾಟ್ಸ್ಗಳು ಟ್ರಿಗರ್ ಆಗ್ತಾ ಇರುತ್ತೆ. ನನ್ನ ನೆಕ್ಸ್ಟ್ ಥಾಟ್ ಇದೆ ಅಂತ ನೀವು ಹೇಳಕ್ಕೆ ಸಾಧ್ಯ ಇಲ್ಲ, ಅಥವಾ ಊಹಿಸಲಿಕ್ಕೆ ನೀವು ಸಾಧ್ಯ ಇಲ್ಲ. ಅದು ರ್ಯಾಂಡಮ್ ಆಗಿ ಯಾವ್ದು ಬೇಕಾದ್ರೂ ಬರ್ಬೋದು ನಿಮ್ಮ ತಲೆಯಲ್ಲಿ. ಸೊ ಅದಕ್ಕೇನೆ ಅಲ್ಲೂ ಕೂಡ ಚೇಂಜ್ ಆಗ್ತಾ ಇರುತ್ತೆ. ಯಾವ ಥರದ ಇನ್ಫಾರ್ಮೇಷನ್ ನಿಮ್ಮ ತಲೆಯಲ್ಲಿ ಜಾಸ್ತಿ ಇರುತ್ತೋ ಅದೇ ಥರದ ಇನ್ಫಾರ್ಮೇಷನ್, ಅದೇ ಥರದ ಥಾಟ್ಸ್, ಅದೇ ಥರದ ಆಲೋಚನೆ ನಿಮ್ಮಲ್ಲಿ ಜಾಸ್ತಿಯಾಗಿ ಬರ್ತಾ ಇರುತ್ತೆ. ಸೊ ಅದಕ್ಕೇನೆ ಇಲ್ಲಿ ಕೂಡ ಪರಿವರ್ತನೆ ಆಗ್ತಾ ಇರುತ್ತೆ, ಇಲ್ಲೂ ಕೂಡ ಚೇಂಜ್ ಆಗ್ತಾ ಇರುತ್ತೆ. ಸೊ ದೇಹ ಕೂಡ ನಾನಲ್ಲ, ಮನಸ್ಸು ಕೂಡ ನಾನಲ್ಲ, ಅಲ್ಲಿ ಬರುವ ಆಲೋಚನೆಗಳು ಏನಿವೆ ಅವು ಕೂಡ ನಾನಲ್ಲ ಅಂತ ನಮಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಸೊ ಈ ನಾನು ಅಂದ್ರೆ ಯಾರು ಹಾಗಾದ್ರೆ? ಸೊ ಈ ನಾನು ಅಂದ್ರೇನೆ ನಿಮ್ಮಲ್ಲಿ ಚೇಂಜ್ ಆಗುತ್ತಿರುವ ಪ್ರೊಸೆಸ್ಗಳು ಏನಿದೆ, ದೇಹದಲ್ಲಾಗಿರ್ಬೋದು ಅಥವಾ ಮನಸ್ಸಿನಲ್ಲಾಗಿರ್ಬೋದು, ಯಾವುದೇ ವಿಚಾರದಲ್ಲೂ ಎಲ್ಲೆಲ್ಲಿ ಚೇಂಜ್ ಆಗ್ತಾ ಇದೆಯೋ, ಯಾವ್ಯಾವ್ದು ಟೈಮ್ ಅಂಡ್ ಸ್ಪೇಸ್ ನಲ್ಲಿ ಏನೇನು ನಡೀತಾ ಇದೆಯೋ ಅವು ಎಲ್ಲದರನ್ನು ನೀವು ಸಾಕ್ಷಿ ಭಾವದಿಂದ ಗಮನಿಸುತ್ತಿರುವವನೇ ಈ ನಾನು. ಆಕ್ಚುಲ್ ಆಗಿ ನೋಡಕ್ ಹೋದ್ರೆ ಈ ನಾನು ಅನ್ನೋದು ಇರೋದೇ ಇಲ್ಲ. ಆದ್ರೆ ಬರೀ ಸ್ವಲ್ಪ ಅರ್ಥ ಮಾಡಿಸ್ಕೊಳಕ್ಕೆ, ಹೌದು ನೀನು ಸಾಕ್ಷಿ ಭಾವದಿಂದ ಈ ಚೇಂಜ್ ಏನೇನ್ ಆಗ್ತಾ ಇದೆ ಅವು ಎಲ್ಲದರನ್ನು ನೀನು ಗಮನಿಸ್ತಾ ಇದೆಯಾ ಅಂತ ಹೇಳೋದಕ್ಕೆ ಮಾತ್ರ ಇದು ನಾನು ಅಂತ ಇರೋದು. ಎಕ್ಸಾಕ್ಟ್ ಆಗಿ ನೋಡಕ್ ಹೋದ್ರೆ ಈ ನಾನು ಅನ್ನೋದು ಎಕ್ಸಿಸ್ಟ್ ಮಾಡೋದಿಲ್ಲ. ಆದ್ರೆ ಬರೀ ನಮಗೆ ಕರೆಕ್ಟ್ ಆಗಿ ಕ್ಲಿಯರ್ ಆಗಿ ಕೆಲವೊಂದು ವಿಷಯಗಳು ಅರ್ಥ ಆಗಲಿ ಅಂತ ನಾವು ಈ ನಾನು ಅಂತ ನಾನು ಎಕ್ಸ್ಪ್ಲೇನ್ ಮಾಡಕ್ಕೆ ಇದನ್ನ ಯೂಸ್ ಮಾಡ್ಕೊತಾ ಇದ್ದೀನಿ. ಈ ನಾನು ಅನ್ನೋ ಸೆಪರೇಟ್ ಎಕ್ಸಿಸ್ಟೆನ್ಸ್ ಯಾಕೆ ಇರಲ್ಲ ಅಂದ್ರೆ ಇಲ್ಲಿ ಎರಡಿಲ್ಲ. ಎರಡು ಅಂದ್ರೆ ಅದ್ವೈತ ಅಂತೀವಿ. ಅದ್ವೈತ ಅಂದ್ರೆ ಎರಡಲ್ಲ ಅಂತ ಹೇಳಿದ್ದಾರೆ. ಎರಡಲ್ಲ ಅಂದ್ರೆ ಈಗ ನಾನಿದ್ದೀನಿ, ನನ್ನ ಮುಂದೆ ಬೇರೆ ಅಬ್ಜೆಕ್ಟ್ ಇದೆ, ಇಲ್ಲಿ ಅಬ್ಜೆಕ್ಟು ಸಬ್ಜೆಕ್ಟು ಎರಡೂ ಒಂದೇ ಅಂತ ಹೇಳಿದ್ದಾರೆ. ಸೊ ಈಗ ನಾನು ನಿಮ್ಮನ್ನ ನೋಡ್ತಾ ಇದ್ದೀನಿ ಅನ್ಕೊಳ್ಳಿ, ನೀವು ನನ್ನನ್ನ ನೋಡ್ತಾ ಇದ್ದೀರಾ, ಅಲ್ಲಿ ಎರಡೂ ಸಾಕ್ಷಿ ಭಾವ ಏನಿದೆ ಅವು ಬೇರೆ ಬೇರೆ ಅಲ್ಲ, ಅವು ಎಲ್ಲನೂ ಒಂದೇ. ಕೆಲವೊಬ್ರು ಹೇಳ್ತಾ ಇರ್ತಾರೆ ಪರಮಾತ್ಮ ಬೇರೆ ಆತ್ಮ ಬೇರೆ ಅಂತ, ಆದ್ರೆ ಅಲ್ಲೂ ಕೂಡ ದ್ವೈತ ಬರುತ್ತೆ. ದ್ವೈತ ಅಂದ್ರೆ ಎರಡಾಗ್ಬಿಡುತ್ತೆ. ಅದ್ವೈತ ಅಂದ್ರೆ ಎರಡಲ್ಲ, ಅದು ಒಂದೇ ಅಂತ ಹೇಳ್ದಂಗೆ. ಸೊ ಇಲ್ಲಿ ಎರಡು ಅನ್ನೋದು ಯಾವುದು ಇಲ್ವೇ ಇಲ್ಲ. ಬರೀ ನಾವೇನ್ ಪ್ರಾಪಂಚಿಕವಾಗಿ ನೋಡ್ತಾ ಇರ್ತೀವಿ, ದೇಹ ಆಗಿರ್ಲಿ, ಈ ಸುತ್ತಮುತ್ತಲಿನ ನಮ್ಮ ಪ್ರಪಂಚ ಆಗಿರ್ಲಿ, ಅದು ಮಿಥ್ಯೆ ಅಂತ ಕರೆದಿದ್ದಾರೆ. ಮಿಥ್ಯೆ ಅಂದ್ರೆ ಅದೆಲ್ಲ ಸತ್ಯದ ತರ ಭಾಸವಾಗುತ್ತೆ. ಯಾಕಪ್ಪ ಅಂದ್ರೆ ನಮ್ಮಲ್ಲಿ ಮೈಂಡು ಆ ರಿಯಾಲಿಟಿನ ಕ್ರಿಯೇಟ್ ಮಾಡುತ್ತೆ. ನಾವು ಯಾವ ತರ ಕಣ್ಣು ಬಿಟ್ಕೊಂಡು ನೋಡ್ತೀವೋ ಆವಾಗ ನಮ್ಮ ಮುಂದೆ ಅದು ರಿಯಾಲಿಟಿ, ಅದು ಇದೇ ಸತ್ಯ ಅಂತ ನಮಗೆ ಅನ್ಸಕ್ಕೆ ಸ್ಟಾರ್ಟ್ ಆಗುತ್ತೆ. ಅದೇ ತರನೇ ನಮ್ಮ ಮೈಂಡು ವಿಜುವಲ್ಸ್ಗಳನ್ನ, ಏನ್ ಸತ್ಯ ನಾವು ನೋಡ್ತಾ ಇದೀವೋ ಸುತ್ತಮುತ್ತಲ ಅವುಗಳನ್ನು ನೋಡೋದಕ್ಕೆ ನಮ್ಮ ಮೈಂಡ್ ಹೆಲ್ಪ್ ಮಾಡುತ್ತೆ. ಅದೇ ರಿಯಾಲಿಟಿನ ಕ್ರಿಯೇಟ್ ಮಾಡುತ್ತೆ. ಸೊ ಅದಕ್ಕೆ ಹೇಳೋದು ಈ ನಾನು ಅನ್ನೋದರ ಸೆಪರೇಟ್ ಎಕ್ಸಿಸ್ಟೆನ್ಸ್ ಇರೋದಿಲ್ಲ. ಇದು ಒಂದು ಮಿಥ್ಯದ ತರ ಮಾತ್ರ. ಇದು ಸತ್ಯ ಅನ್ಸುತ್ತೆ ಆದ್ರೆ ಸತ್ಯ ಅಲ್ಲ. ಎಕ್ಸಾಕ್ಟ್ ಆಗಿ ನೋಡಿದ್ರೆ ಇಲ್ಲಿ ಕಾನ್ಶಿಯಸ್ನೆಸ್ ಅಂದ್ರೆ ನಮ್ಮ ನಿಜ ಸ್ವರೂಪದ ಹೊರತು ಬೇರೆ ಏನು ಇಲ್ಲಿ ಎಕ್ಸಿಸ್ಟ್ ಮಾಡೋದಿಲ್ಲ. ಬರೀ ನಾವ್ ಏನೇ ನೋಡಿದ್ರು, ಬೇರೆ ದೇಹಗಳನ್ನ ನೋಡಬಹುದು ಅಥವಾ ಬೇರೆ ಪ್ರಾಪಂಚಿಕವನ್ನ ನಾವು ನೋಡಿದ್ರು ಕೂಡ ಅದೆಲ್ಲವೂ ಬರೀ ಭಾಸವಾಗಿರುತ್ತೆ. ನಮ್ಮ ಮೈಂಡ್ ಮುಖಾಂತರ ಕ್ರಿಯೇಟ್ ಮಾಡಿರುವ ರಿಯಾಲಿಟಿ ಆಗಿರುತ್ತೆ. ಸೊ ಟೋಟಾಲಿಟಿ ಆಗಿ ಪರಿಪೂರ್ಣತೆಯಲ್ಲಿ ನೀವು ನೋಡಿದ್ರೆ ಬರೀ ನಾನು ಅನ್ನೋದು ಯಾವುದು ಎಕ್ಸಿಸ್ಟ್ ಮಾಡಲ್ಲ. ಬರೀ ಈ ಸಾಕ್ಷಿ ಭಾವ ಅನ್ನೋದೇನಿದೆ, ನಮ್ಮ ನಿಜ ಸ್ವರೂಪ, ಆತ್ಮ ಅಂತೀವಿ, ಪರಮಾತ್ಮ ಅಂತೀವಿ, ಅದರದೇ ಎಲ್ಲದರ ಎಕ್ಸ್ಟೆನ್ಷನ್ ಆಗಿದೆ.